ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಯಮಾಯತ ಮಲ್ಲಪ್ಪ ಚೌತವರು. ಈಗ ನಿಮಗೆ ಹೇಳಿದಾಗ ಎರಡನೇ ಭಾಗದಲ್ಲಿ ಯಾಕಂದ್ರೆ ಸ್ವತಃ ಅನುಭವ ಭಾಳ ಮಾಡ್ತಿದ್ದ ಜೀವನದಲ್ಲಿ ಸ್ವತಃ ಎಲೆಕ್ಷನ್ ಕಮಿಷನ್ ಜೊತೆ ಹೋರಾಟ ಮಾಡಿದವರಿದ್ದಾರೆ, ದಿಲ್ಲಿವರೆಗೂ ಹೋಗಿ ತಮ್ಮ ಕಂಪ್ಲೇಂಟ್ ಸಲ್ಲಿಸಿದವರಿದ್ದಾರೆ, ಇಲ್ಲ ಅನ್ಯಾಯ ಆಗಿದೆ ಗೋಕಾಕ್ ಕ್ಷೇತ್ರದಲ್ಲಿ ಹೇಳಿ ಆರೋಪಗಳನ್ನು ಮಾಡಿದಂಥವ್ರಿದ್ದಾರೆ. ಆ ಸಂದರ್ಭದಲ್ಲಿ ಈ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಾಗಿ ನಮ್ಮ ಅಶೋಕ್ ಪೂಜಾರಿ ಅವ್ರ ಜೊತೆಗೆ ವರ್ತಿಸ್ತು, ಅವರ ಅನುಭವವನ್ನು ತಮ್ಮೊಂದಿಗೆ ಹೇಳ್ತಾ ಇದ್ದಾರೆ. ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿ. ಇಡೀ ದೇಶದ ತುಂಬ, ರಾಜ್ಯದ ತುಂಬ ಈ ಚುನಾವಣೆ ಪ್ರಕ್ರಿಯೆ ಭಾಳಷ್ಟು ಕಡೆ ಯಥೇಚ್ಛವಾಗಿ ಹಣ ಹಂಚುವಿಕೆ, ಮದ್ಯಪಾನಕ್ಕೆ ಆಸ್ಪದ ಮಾಡಿಕೊಡೋದು, ಸೆರೆ ಹಂಚೋದು, ಅದ್ರ ಜೊತೆಗೆ ಹೆದರಿಸಿ ಮತಗಳನ್ನು ಪಡೆಯುವಂಥ ವ್ಯವಸ್ಥೆ ಇದು ಅವ್ಯಾಹತವಾಗಿ ನಡೆದೈತೆ. ಅದಕ್ಕೆ ಯಾರೇನು ನಾವು ಸತ್ಯ ಇದ್ದದನ್ನು ಹೇಳಬೇಕಾಗೈತಿ. ಇಲ್ಲ, ನಮ್ಮ ಭಾರತ ದೇಶದೊಳಗೆ ನಮ್ಮಲ್ಲಿ ಭಾಳ ನಿಷ್ಪಕ್ಷಪಾತ ಚುನಾವಣೆ ಸಾರಾಸಗಟಾಗಿ ಎಲ್ಲ ಕಡೆ ಆಗ್ತೈತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ಬಂದುಬಿಟ್ಟೈತಿ. ಇನ್ನು ಸೂಕ್ಷ್ಮವಾಗಿ ನನ್ನ ಅನುಭವನೂ ಭಾಳ ಆಗಿತ್ತಿದ್ರಾಗ. ನೀವು ಎಲೆಕ್ಷನ್ ಕಮಿಷನ್ ಹೋಗಿ 2008ರಲ್ಲಿ, 2013ರಲ್ಲಿ, 2018ರಲ್ಲಿ ಮತ್ತು 2019ರಲ್ಲಿ 3 ಸಲ ಜನರಲ್ ಎಲೆಕ್ಷನ್, 1 ಸಲ ಉಪಚುನಾವಣೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ. ಬಹುಶಃ ಈಗಿನ ಒಂದೊಂದು ಸಂದರ್ಭದಾಗ ಒಂದೊಂದು ರೀತಿಯ ರಾಜಕಾರಣ ಇರ್ತೈತಿ. ಯಾವತ್ತು ನಾನು 2008, 13 ಮತ್ತು 18ರೊಳಗೆ ಚುನಾವಣೆ ಮಾಡಿದ್ವಿ. ಅವಾಗ ಎಂಥ ಸಿಚುವೇಶನ್ ಇತ್ತಂದರೆ ಗೋಕಾಕ್ ತಾಲೂಕಿನೊಳಗೆ ಬಹುಶಃ ಇಲ್ಲಿ ಒಂದು ರೀತಿ ದಬ್ಬಾಳಿಕೆ, ಹಣ ಹಂಚೋದು, ಯಥೇಚ್ಛವಾಗಿ ಮದ್ಯ ಹಂಚೋದು, ಅದ್ರ ಜೊತೆಗೆ ಹೆದರಿಸಿ ಮತ ಪಡೆಯುವಂಥ ವ್ಯವಸ್ಥೆ ಭಾಳ ಅವ್ಯಾಹತವಾಗಿ ನಡೀತಿತ್ತು. ಆ ರೀತಿ ನಾವು ಇವತ್ತು ಆಪಾದನೆ ಮಾಡ್ತಾಯಿಲ್ಲ, ಅವತ್ತು ಸಹಿತ ದೊಡ್ಡ ಹೋರಾಟ ಮಾಡಿದ್ದೀವಿ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ, ಬೆಂಗಳೂರು ಚುನಾವಣಾ ಆಯೋಗದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಇಷ್ಟೇ ಅಲ್ಲ, ರಾಷ್ಟ್ರದ ಅತ್ಯುನ್ನತ ಚುನಾವಣಾ ಆಯೋಗ ದಿಲ್ಲಿಯೊಳಗೆ ಸಹಿತ ಆ ಚುನಾವಣಾ ಆಯೋಗದ ಮುಂದೆ ಹೋಗಿ ಧರಣಿ ಮಾಡಿದ್ದೀವಿ. ಅಷ್ಟೇ ಅಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಾಗ ನಾನು ಮೊದಲೇ ಚುನಾವಣೆಯೊಳಗೆ JDS ನಿಂತಿದ್ದೆ. ಆವಾಗ ಬೆಂಗಳೂರು ಮಟ್ಟದವರೆಗೆ ನಾನು ಹೋರಾಟ ಮಾಡಿದ್ದೆ. ನಾನು 3ನೇ ಸಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಾಗ ಬಹುಶಃ ನಾನು ರಾಷ್ಟ್ರ ಮಟ್ಟದವರೆಗೂ ಸಹಿತ ಹೋರಾಟ ಮಾಡಿದ್ದೆ. ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದೊಳಗೆ ಅಧಿಕಾರದಾಗಿತ್ತು. ಅದ್ರ ಜೊತೆಗೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. ನಾನು BJP ಅಭ್ಯರ್ಥಿಯಾಗಿದ್ದಾಗ ಆ ಸಂದರ್ಭದೊಳಗೆ ಬಹುಶಃ ವಾಸ್ತವವಾಗಿ ಗೋಕಾಕದಲ್ಲಿ ಯಾವ ರೀತಿ ಚುನಾವಣೆ ಆಗ್ತೈತಿ, ಯಾವ ರೀತಿ ದಬ್ಬಾಳಿಕೆ ನಡೀತೈತಿ, ಯಾವ ರೀತಿ ಹಣ ಹಂಚುವಂಥ ಪ್ರಕ್ರಿಯೆ ನಡೀತೈತಿ, ಇದೆಲ್ಲರ ಬಗ್ಗೆ ಭಾಳ ಸವಿಸ್ತಾರವಾಗಿ ಕೇಂದ್ರ ಚುನಾವಣೆ ಆಯೋಗಕ್ಕೆ ಮನವಿ ಕೊಟ್ಟಿದ್ದೆ. ಬಹುಶಃ ಅವತ್ತು ನಾವು ಮನವಿ ಕೊಡುವಂಥ ಸಂದರ್ಭದೊಳಗೆ ಒಂದಿಬ್ಬರು ಜನ ಹಿರಿಯ ಸಚಿವರು, ಕೇಂದ್ರ ಸರ್ಕಾರದ ಹಿರಿಯ ಸಚಿವರು, ಅದ್ರ ಜೊತೆಗೇ ಒಂದು 5-6 ಜನ MP ಗಳು, ನಮ್ಮ ಗೋಕಾಕದ ಸಮಸ್ತ ಎಲ್ಲ ಪ್ರಜ್ಞಾವಂತ ಮುಖಂಡರು, ನಾಗರಿಕರು ಎಲ್ಲರೂ ಇದ್ದು ನಾವು ಆ ಸಂದರ್ಭದೊಳಗೆ ಚುನಾವಣೆ ಆಯೋಗಕ್ಕೆ ನಾವು ಸವಿಸ್ತರವಾದ ಮನವಿ ಕೊಟ್ಟಿದ್ದೀವಿ. ಆ ಮನವಿಯಲ್ಲಿ ಗೋಕಾಕದ ವಾಸ್ತವ ಸ್ಥಿತಿಯನ್ನು ನಾವು ಹೇಳಿದ್ದೀವಿ. ಅದ್ರ ಜೊತೆಗೆ ಇಂಥ ಪ್ರಕ್ರಿಯೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡಬೇಕು, ಅಂದರೆ CC ಕ್ಯಾಮ್ರಾ ಹಾಕಬೇಕು, ದುಡ್ಡು ಹಂಚುವಂಥ ವ್ಯವಸ್ಥೆಯನ್ನು ನೀವು ತಡೆಗಟ್ಟಬೇಕು, ಮುಕ್ತವಾದ ರೀತಿಯೊಳಗೆ ಚುನಾವಣೆ ನಡಿಬೇಕು, ಇದೆಲ್ಲ ಬರ್ಕೊಟ್ಟಿದ್ದೀವಿ. ಕೇಂದ್ರದೊಳಗೆ BJP ಸರ್ಕಾರ ಇವತ್ತು ನಾವೆಲ್ಲ ಹೇಳ್ತೀವಿ ಚುನಾವಣಾ ಆಯೋಗ ಅವ್ರ ನಿಯಂತ್ರಣದೊಳಗೆ ಕೆಲಸ ಮಾಡ್ತೈತೆ, ನಾವೆಲ್ಲ ಹೇಳ್ತೀವಿ. ಅಂದರೆ ಇದು ಸಾಮಾನ್ಯರ ಅನಿಸಿಕೆ ಇದೆ, ಹೇಳ್ತಾರೆ ಅನ್ನೋದು ಸಾಮಾನ್ಯ ಜನರ ಅನಿಸಿಕೆ ಐತಿ. ಅಂಥದ್ದು ಇಷ್ಟೆಲ್ಲ ನಾವು ಮಾಡಿದ್ರು ಸಹಿತ ನಾವು ಏನು ನಮಗೆ ಚುನಾವಣಾ ಆಯೋಗದಿಂದ ಒಂದು ಪತ್ರನೂ ಬಂದಿತ್ತು ಆ ಸಂದರ್ಭದೊಳಗೆ. ಇಲ್ಲ, ನೀವು ಇಷ್ಟೇನು ಹೇಳಿದಿರಿ, ಈ ಪ್ರಕಾರ ನಾವು ಪ್ರತಿಯೊಂದು ಪೋಲಿಂಗ್ ಬೂತ್ದೊಳಗೆ CC ಕ್ಯಾಮ್ರಾ ಅಳವಡಿಕೆ ಮಾಡ್ತೀವಿ, ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಮುಂದೆ ಕೇಂದ್ರ ರಿಸರ್ವ್ ಪೊಲೀಸರನ್ನ ನಾವು ನೇಮಿಸಿರ್ತೀವಿ, ಮತ್ತು ಹಣ ಹಂಚಿಕೆಯನ್ನು ಕೂಡಲೇ ತಡೆಗಟ್ತೀವಿ, ಎಲ್ಲ 10, 11, 20 ಬರೆದಿದ್ರವರೆಲ್ಲ ಪತ್ರದೊಳಗೆ. ನಾನು ಚುನಾವಣೆ ದಿವಸ ಹೊರಗಡೆ ಬಿದ್ದರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ನಮಗೆ ಭಾಳ ಆಸೆ ಇಟ್ಕೊಂಡಿದ್ದು ನಾವು. ಕೇಂದ್ರ ಚುನಾವಣಾ ಆಯೋಗದಿಂದ ನಿರ್ದೇಶನ ಬಂದೈತಿ, ಅವರ ಇದು ಸೀರಿಯಸ್ ತೊಗೊಂಡ್ರೆ ಇಲೆಕ್ಷನ್ ಭಾರಿ ಪ್ರಾಮಾಣಿಕ ಆಗ್ತೈತಿರೋಂಥ ಭಾವನೆ ಇತ್ತು, ಭಾಳ ನಿಷ್ಪಕ್ಷಪಾತವಾಗಿ ಆಗ್ತೈತಿ, ಯಾವುದೋ ವಾಮ ಮಾರ್ಗದ ಪ್ರಕ್ರಿಯೆ ನಡೆದಿರುವಂಥ ಭಾವನೆ ಇತ್ತು. ನಾವು ಹೋದ್ರೆ ನಾವು ಎಲ್ಲೆಲ್ಲಿ ಚುನಾವಣೆ ವಾಮ ಮಾರ್ಗದಿಂದ ನಡೀತೈತಿ, ಎಲ್ಲಿ ಹೆದರಿಕೆಯ ವಾತಾವರಣ ಐತಿ, ಎಲ್ಲಿ ಮುಕ್ತವಾದಂಥ ಮತ ಚಲಾಯಿಸುವಂಥ ಅವಕಾಶ ಇಲ್ಲ, ಅಲ್ಲೆಲ್ಲ ಏನು ರಿಸರ್ವ್ ಪೊಲೀಸ್ ಹಾಕತ್ತೆ ನಾವು ಮನವಿ ಮಾಡಿದ್ದೀವಿ. ಅಲ್ಲೆಲ್ಲ ಒಬ್ಬರು ಹೋಮ್ ಗಾರ್ಡ್ಗಳಿದ್ದರು, ಯಾವ ಪೊಲೀಸರು ಇದ್ದಿದ್ದಿಲ್ಲ. ಒಬ್ಬ ಹೋಮ್ ಗಾರ್ಡ್ಗಳು, ಒಬ್ಬರು ಮಹಿಳಾ ದವಾಖಾನೆ ಕೆಲಸ ಮಾಡುವಂಥ ಮಹಿಳಾ ಸಿಬ್ಬಂದಿ, ಅವರ ಸೂತ್ರಧಾರ ಅವರಿದ್ದರು, ಒಬ್ಬರು ರಿಸರ್ವ್ ಪೊಲೀಸ್ ಇದ್ದಿರಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಎಲ್ಲಿ ಪ್ರಾಮಾಣಿಕ ಚುನಾವಣೆ ಆಕೈತಿ, ಎಲ್ಲಿ ಪ್ರಜ್ಞಾವಂತ ಮತದಾರರು, ಎಲ್ಲಿ ಯಾವುದೂ ಪೊಲೀಸ್ ಬಂದೋಬಸ್ತಿ ಅವಶ್ಯಕತೆ ಇಲ್ಲ, ಏನೂ ಜರುತ್ತಿಲ್ಲ ಅನ್ನೋಂಥ ಭಾವನೆ ನಮ್ಮದಾಗಿತ್ತು, ಅಲ್ಲೆಲ್ಲ ರಿಸರ್ವ್ ಪೊಲೀಸ್ ಇರೋದು.
ಅಂದ್ರೆ ಇದ್ರ ನಿಯಂತ್ರಣ ಯಾರ ಕಡೆ ಐತಿ? ಇಲ್ಲಿ ರಾಜ್ಯ ಸರ್ಕಾರ, ಇಲ್ಲಿ ಸ್ಥಳೀಯ ಅಧಿಕಾರಿಗಳು, ಅವ್ರು ಯಾರ ಪರವಾಗಿ ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಚುನಾವಣೆ ಆಗೋದು ಪ್ರಕ್ರಿಯೆ ನಡೆದು ಬಿಡ್ತೈತೆ. ಚುನಾವಣೆ ಮಾಡೋರು ಯಾರು? ಮುಖ್ಯವಾಗಿ ಸ್ಥಳೀಯ ಪೊಲೀಸರು ಮತ್ತು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಕಡೆ ಸಪೋರ್ಟ್ ಮಾಡಿದ್ರೆ, ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಒಬ್ಬ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರೆ ಎಲ್ಲಿ ನಿಷ್ಪಕ್ಷಪಾತಂಥ ಚುನಾವಣೆ ಪ್ರಕ್ರಿಯೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದೊಳಗೆ ಐತಿ, ನಮ್ಮಲ್ಲಿ ಐತಿ, ಎಲ್ಲ ಕಡೆ ಐತಿ. ಅಂದರೆ ಆವತ್ತ ಚುನಾವಣಾ ಆಯೋಗ ನಿಮ್ಮೊಳಗೆ ಹಸ್ತಕ್ಷೇಪ ಮಾಡಿ ಇಷ್ಟು ಆಶ್ವಾಸನೆ ಕೊಟ್ಟರು, ಏನೂ ಪ್ರಯೋಜನ ಆಗಲಿಲ್ಲ. ಮತ್ತು ಅವತ್ತ ಆಗಿದ್ದಾಗಿ ಮತ್ತು ಇವತ್ತು ಪರಿಸ್ಥಿತಿ ಎಲ್ಲ ಮುಂದುವರಿತಿದೆ ಪರಿಸ್ಥಿತಿ ನೋಡಿ. ನಾವು ಎಷ್ಟೇ ಬೇಕಾದ್ರೆ ನಾವು ಪ್ರಾಮಾಣಿಕ ಚುನಾವಣೆ ಮಾಡ್ತೇವೆ ಹೇಳಿದ್ರು ಸಹಿತ ಇವತ್ತು ಹೆಂಗೈತಂದ್ರೆ ಒಬ್ಬ ಶಾಸಕಾಗಿ ಆಯ್ಕೆ ಆಗಬೇಕು ಕನಿಷ್ಠ 50 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. 5-10 ಕೋಟಿ ಕೇಳೋರು ಇಲ್ಲಿಗೆ 50 ಕೋಟಿ 100 ಕೋಟಿ ಖರ್ಚು ಮಾಡಿ ಅನ್ನುವಂಥ ಜನನ ಭಾಳ ಜನ ಇದ್ದಾಗ ನಮ್ಮ 5 ಕೋಟಿ 10 ಕೋಟಿ ಲೆಕ್ಕನ ಹತ್ತಂಗಿಲ್ಲ. ಇವು ಬರೀ ನಿಮ್ಮ ಜಾಹೀರಾತು ಪೇಪರ್ ಬಿಲ್ಲಕ್ಕೆ ಆಗಾಗಿಲ್ಲ ಅಂಥ ಸನ್ನಿವೇಶ ಬಂದುಬಿಟ್ಟೈತಿ ಇವತ್ತು. ನಿಮ್ಮ ಅಭಿಪ್ರಾಯದಲ್ಲಿ ಒಂದು MLA ಕ್ಷೇತ್ರ ಗೆಲ್ಲಬೇಕಾದ್ರೆ 50 ಕೋಟಿ ಗಂಟೆ ದುಡ್ಡು ಇದ್ದಾಗ ಇಲೆಕ್ಷನ್ ಮಾಡಬೇಕು. ಅಂದರೆ ಒಂದು ರೀತಿಯೊಳಗೆ ಇದು ಒಂದು ರೀತಿ ಡೆಮೋಕ್ರಸಿ ಅದು ಎಲ್ಲಿ ಬಂದುಬಿಟ್ಟೈತಿ ಅಂದರೆ ಡೆಮೋಕ್ರಸಿನ ಒಂದು ಮಾರ್ಕ್ರಿ ಆಗಿಬಿಟ್ಟೈತಿ ಇವತ್ತು. ಪ್ರಜಾಪ್ರಭುತ್ವನ ಒಂದು ಮಾರ್ಕ್ರಿ ಆಗಿಬಿಟ್ಟೈತಿ, ಅಥವಾ ಈ ಚುನಾವಣೆ ಪ್ರಕ್ರಿಯೆನ ಒಂದು ಮಾರ್ಕ್ರಿ ಆಗಿಬಿಟ್ಟೈತಿ ಇವತ್ತು. ಅದೇ ನಾ ಹೇಳೋದು ದೇಶದ ಇನ್ನೊಂದು ಟೀಕಾ ಮಾಡಬೇಕು ಅನ್ನೋಂಥ ಭಾವನೆ ಅಲ್ಲ. ವಾಸ್ತವವಾಗಿ ಏನೈತಾರೆ ಅವು ಅರ್ಥ ಕಳ್ಕೊಳ್ತಾವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಕಳ್ಕೊಳಕತ್ತೈತಿ, ಅಥವಾ ಈ ಚುನಾವಣೆ ಪ್ರಕ್ರಿಯೆಯನ್ನು ಅರ್ಥ ಕಳ್ಕೊತ ಸನ್ನಿವೇಶ ನಿರ್ಮಾಣ ಆಗೈತಿ. ಯಾಕಂದ್ರೆ ಯಾವ ವಾಮನ ಮಾರ್ಗದಿಂದ ಚುನಾವಣೆ ಆಗಬೇಕು ಅಂತ ನಾವೆಲ್ಲ ಬಯಕೆ ಆಗೈತಿ. ಅದು ಬರೀ ಒಂದು ರೀತಿ ಹಗಲುಗನಸಾಗಿಬಿಟ್ಟೈತಿ ಹೊರತಾಗಿ ವಾಸ್ತವವಾಗಿ ಬರೆದಂಥ ಸನ್ನಿವೇಶ ಇವತ್ತಿನ ದಿವಸ ನಿರ್ಮಾಣ ಆಗಿಬಿಟ್ಟೈತಿ. ಅದು ಹಿಂದಿನದಕ್ಕಿಂತಲೂ ಹೆಚ್ಚಿನ ಕೆಟ್ಟ ಪರಿಣಾಮವನ್ನು ಬೀರುವಂಥ ನೋಡಿ. ಅಂದ್ರೆ ಇಲ್ಲಿ ಪ್ರಾಮಾಣಿಕರು ಅಥವಾ ನಾವು ಏನಿಲ್ಲಪ್ಪ ಅನ್ನೋದು ಪ್ರಶ್ನೆ ಇದೆ. ಈಗ ನೋಡಿ ಚುನಾವಣೆ ಹೇಗಿರ್ತೈತೆ ಅಂದರೆ 50-50 ಮಾರ್ಜಿನ್ ಇರ್ತೈತಿ. ಚುನಾವಣೆ ಗೆಲುವಿಗೆ 5-10% ಓಟ್ ಆ ಕಡೆ ಓಟ್ ಈ ಕಡೆ, ಈ ಕಡೆಯಿಂದ ಓಟ್ ಆ ಕಡೆ ಆದ್ರೆ ಚುನಾವಣೆಯ ಪರಿಣಾಮ ಬದಲಾಗಿಬಿಡ್ತೈತಿ. ಮತ್ತು ಯಥೇಚ್ಛವಾಗಿ ದುಡ್ಡು ಹಂಚ್ರೆ ನಾವು ಬಲ ಪ್ರಯೋಗದಿಂದ ಮತ ಪಡೆದಾಗ ಕನಿಷ್ಠ 10-15% ಓಟ್ ಚೇಂಜ್ ಮಾಡೋಕ್ಕೇನು ಭಾಳ ಕಷ್ಟ ಆಗಂಗಿಲ್ಲ. ಪ್ರಾಮಾಣಿಕವಾಗಿ ಮತ ಚಲಾಯಿಸುವಂಥ ಮತದಾರ ಇವತ್ತೂ ಅದಾರ. ಇವತ್ತು ಎಲ್ಲ ಜನ ಮತದಾರರು ಭ್ರಷ್ಟ ಇಲ್ಲ, ಅಥವಾ ಎಲ್ಲರೂ ಸಹಿತ ದುಡ್ಡು ತೊಗೊಂಡು ಓಟ್ ಹಾಕಂಗಿಲ್ಲ, ಅಥವಾ ಎಲ್ಲರೂ ಹೆದರಿಕೆಗೆ ಓಟ್ ಹಾಕಂಗಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಗುಡ್ ಹಾಕಿ ತಿಂತಿಲ್ಲ, ನಾವು ಇದೇ ರೀತಿ ಓಟ್ ಹಾಕೋ ಅನ್ನೋಂಥ ಜನನೂ ಅದಾರ, ಮತದಾರ ಅದಾರ. ನಾವು ಯಾವ ದಬ್ಬಾಳಿಕೆ ಮಾಡಿದ್ರು ಸಹಿತ ಅವ್ರು ಸೊಪ್ಪು ಹಾಕಂಗಿಲ್ಲಪ್ಪ, ನಾವು ಹೋಗಿ ಮತ ಹಾಕ್ತೀವಿ ಅನ್ನೋಂಥ ಜನನೂ ಅದಾರ. ಅದ್ರ ಜೊತೆ ಒಂದು 25% ಬಂದರೆ ದುಡ್ಡಿಗೆ ಸ್ವಲ್ಪ ವ್ಯಾಮೋಹಕ್ಕೊಳಗಾಗೋ, ಹೆದರಿಕೆಗೋ, ಅದು ಮತ್ತೊಂದಕ್ಕೋ ಮುಗ್ದೊಂದಕ್ಕೋ ತಮ್ಮ ಮನಸ್ಥಿತಿ ಏನೇ ಇದ್ದರೂ ಸಹಿತ ಅದಕ್ಕೆ ವ್ಯತಿರಿಕ್ತವಾಗಿ ತಾವಾಗಿ ಮತ ಚಲಾಯಿಸುವಂಥ ಒಂದು ಸನ್ನಿವೇಶ ಐತಿ. ಆ ಸನ್ನಿವೇಶ ಎಲ್ಲಿ ಮಟ್ಟ ಬದಲಿ ಆಗೋಂಗಿಲ್ಲ, ಅಲ್ಲಿ ಮಟ್ಟ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಪ್ರಾಮಾಣಿಕವಾದಂಥ ಚುನಾವಣೆಯನ್ನು ನಿರೀಕ್ಷೆ ಮಾಡೋದು ಭಾಳ ಕಠಿಣ ಆಗೈತೆ ಅನ್ನೋಂಥ ಭಾವನೆ ನಂದು. ಅಂದರೆ ಇದರರ್ಥ ನೀವು ಹೇಳೋದು ನೋಡಿದರೆ ಇವತ್ತು ನಿಮ್ಮ ಅಭಿಪ್ರಾಯ, ನಿಮ್ಮ ಅನುಭವ, ಈ ನಡೆದಂಥ ಘಟನೆಗಳೆಲ್ಲ ನೆನಪಿಸ್ಕೊಂಡಾಗ ನಿಮಗೆ ಈ ದೇಶದಲ್ಲಿ ನಿಜದ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದು ಸ್ಪಷ್ಟ ಆಗಿಬಿಟ್ಟದು. ಸರ್, ಸ್ಥಿತಿ ಏನಿಗೆ ಬಂದುಬಿಟ್ಟಿದ್ರೆ ಯಾವ ಕಡೆ ಕೋಟಿ ಗಂಟೆ ದುಡ್ಡು ಐತಿ ಅವ್ನು ಚುನಾವಣೆ ನಿಂದಿರೋದು, ದುಡ್ಡು ಇಲ್ಲ ಗಪ್ ಮನೆಯಾಗಿರೋದು. ನಾ ಪ್ರಾಮಾಣಿಕತೆ ನನ್ನ ಮನಸ್ಸಿಗೆ ನಾ ಸಂತೃಪ್ತಿ ಮಾಡ್ಬೋದು ಮನೆಯಾಗಿ ಎದ್ದು ಚುನಾವಣೆ ವ್ಯವಸ್ಥೆಗೆ ತುಂಬಕದಾದಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟು. ಅಂದರೆ ಒಟ್ಟಲ್ಲಿ ಪರಿಹಾರ ಇಲ್ಲದ ಸಮಸ್ಯೆ ಪರಿಹಾರ ಆಗ್ತೈತಿ. ಹಿಂದಿನ ನಾಳೆ ನೋಡಿ ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾವಣೆ ಆಗಲಿಲ್ಲ ಸೃಷ್ಟಿ ಇಲ್ಲ. ಸಮಯ ಬರ್ಬೋದು. ಈ ಯಾವ ಜನ ಇವತ್ತು ನಾವು ಮತ್ತೆ ರೊಕ್ಕ ತಗೊಂಡು ಓಟ್ ಹಾಕಾರು, ಹೆದರಿ ಓಟ್ ಹಾಕಾರ ಅನ್ನೋಂಥ ಭಾವನೆಯೊಳಗಿದ್ದೀವಿ, ಅವರ ಒಮ್ಮೆ ಬದಲಾವಣೆಯ ಮತದಾರಾಗಿ ಬರ್ಬೋದು, ಗಟ್ಟಿ ಮನಸ್ಸಿನ ಮತದಾರಾಗಿ ಬರ್ಬೋದು. ಇಂಥ ವ್ಯವಸ್ಥೆ ಹೋಗ್ಲಿಪ್ಪ, ಈ ವ್ಯವಸ್ಥೆಯಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ, ನಾವು ಗಟ್ಟಿ ಆದಾಗನೇ ಈ ವ್ಯವಸ್ಥೆ ಬದಲಿ ಆಗೈತೆ ಅಂತೇಳಿ ಅವರ ಗಟ್ಟಿ ಆಗುವಂಥ ಸನ್ನಿವೇಶ ಇದ್ದಿಲ್ಲ ಬರ್ಬೋದು. ಅಂದರೆ ಇದರರ್ಥ ಮತದಾರ ಬದಲಾಗಬೇಕು, ಮತದಾರ ಕೈಲದ ಇದೆಲ್ಲ ಅಧಿಕಾರ ಅನ್ನೋಂಥದ್ದು ನಿಮ್ಮ ಸ್ಪಷ್ಟ ಅಭಿಪ್ರಾಯ. ಮತದಾರ ತಿಳುವಳಿಕೆ ಯಾವಾಗ ಬರೋದು ಬಂದು ಸ್ವತಃ ಅವ್ರಿಗೆ ಅನುಭವ ಬಂದಾಗ ಬರ್ತದೆ ಅನ್ನೋದು ಸ್ಪಷ್ಟತೆ ಖಂಡಿತವಾಗಿಲ್ಲ. ಆದಮೇಲೆ ಇಲ್ಲಿವರೆಗೆ ಎರಡೂ ಭಾಗದಲ್ಲಿ ಕೇಳಿದ್ರಿ, ಅವರ ಅನುಭವಗಳನ್ನು ಹೇಳಿದರು, ತಮ್ಮ ಸೋಲಿಗೆ ಕಾರಣ ಏನು ಅನ್ನೋದನ್ನು ಸ್ಪಷ್ಟಪಡಿಸಿದರು. ಇನ್ನೇನೋದು ಮತದಾರರ ಮೇಲೆ, ಮತದಾನ ಹಾಕುವಂಥ ಮತದಾರರ ಮೇಲೆ ಭಾಳಷ್ಟು ಏನಪ್ಪ ಅಂದ್ರೆ, ಈಗ ನಾವು ಹಲವು ಸಂಚಿಕೆಗಳು ಮಾಡಿದ್ವಿ, ಇದನ್ನು ಎಲ್ಲಿವರೆಗೆ ಮತದಾರ ಎಚ್ಚರ ಆಗೋದಿಲ್ಲವೋ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಎಚ್ಚರ ಆಗೋದಿಲ್ಲ, ಅದು ಉಳಿದಿಲ್ಲ. ಜೊತೆಗೆ ಎಚ್ಚರ ಆದ ನಂತರದಲ್ಲಿ ಮಾತ್ರ ಇದೆಲ್ಲ ಪ್ರಜಾಪ್ರಭುತ್ವ ಹಿನ್ನಡೆದು. ಅದೇ ಕಾರಣಕ್ಕೆ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತು. ಎಲ್ಲಿವರೆಗೆ ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ಹೋಗಿ ಮುಟ್ಟುವುದಿಲ್ವೋ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಹಗಲುಗನಸು ಅಂತ ಹೋಗುವಂಥ ಪ್ರಸಂಗ ಬರ್ತದಂತ ಅನ್ನೋ ಅಭಿಪ್ರಾಯ ಬಂದದ. ಇವು ಎರಡರ ಕಾರಣಕ್ಕಾಗಿ ನಮ್ಮಲ್ಲಿ ಮೂಲ ಪ್ರಜಾಪ್ರಭುತ್ವ ಇದ್ದುವಂಥ ಕೆಲಸ ಎಲೆಕ್ಷನ್ ಕಮಿಷನ್. ಇಲ್ಲೇ ಎಲೆಕ್ಷನ್ ಕಮಿಷನ್ನ ಒಂದು ರೀತಿಯಿಂದ ಭ್ರಷ್ಟೋ ಆ ಭ್ರಷ್ಟು ನಿಮಗೆ ಬಿಟ್ಟಂಥ ಡಿಸಿಷನ್ ಅದು.
ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಈ ಎಲ್ಲ ಒಂದು ಡೆವಲಪ್ಮೆಂಟ್ಗಳಿಂದಾಗೆ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥ ಒಂದು ದೊಡ್ಡ ಪೆಡಂಬೂತ್ ಬೆಳೆದು ನಿಂತ್ಬಿಟ್ಟದೆ ಇವತ್ತು. ಆ ಭ್ರಷ್ಟಾಚಾರದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ನಮ್ಮ 3ನೇ ಭಾಗದಲ್ಲಿ ಚರ್ಚೆ ಮಾಡೋರಿದ್ದೀವಿ. ನಮಸ್ಕಾರ.